ಒಂದು ಸಣ್ಣ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ನಂದಿನಿ ಅನ್ನೋ ಹಸು ಇತ್ತು. ಅದು ತುಂಬ ಮೃದು ಹೃದಯದ ಮತ್ತು ಸತ್ಯವಂತ ದಯಾಳು ಹಸು ಆಗಿತ್ತು. ಅದಕ್ಕೆ ಒಂದು ಚಿಕ್ಕ ಕರು ಇತ್ತು. ಅದರ ಹೆಸರು ಚಿನ್ನು ಅಂತ. ನಂದಿನಿ ತನ್ನ ಕರುವನ್ನು ತುಂಬ ಪ್ರೀತಿಸುತ್ತಿತ್ತು. ಒಂದು ದಿನ ಬೆಳಿಗ್ಗೆ ನಂದಿನಿ ಕಾಡಿಗೆ ಮೇವು ತಿನ್ನಲು ಹೋದಾಗ ಅಲ್ಲಿ ಒಂದು ದೊಡ್ಡ ಹುಲಿ ಎದುರಾಯಿತು. ಹುಲಿ ಗರ್ಜಿಸಿ ಹೇಳಿತು, ನಾನು ತುಂಬ ಹಸಿದಿದ್ದೇನೆ, ಇಂದು ನಿನ್ನನ್ನು ನಾನು ತಿಂದು ಬಿಡುತ್ತೇನೆ. ಆಗ ನಂದಿನಿ ಸ್ವಲ್ಪ ಹೆದರಿದರೂ ಶಾಂತವಾಗಿ ಹೇಳಿತು, ನನ್ನ ಕರು ಮನೇಲಿ ಹಸಿದಿದೆ, ನಾನು ಹೋಗಿ ಅದಕ್ಕೆ ಹಾಲು ಕುಡಿಸಿ ಅದನ್ನು ಸಮಾಧಾನ ಮಾಡಿ ಮತ್ತೆ ಬರುತ್ತೇನೆ. ಆಗ ನೀನು ನನ್ನನ್ನು ತಿನ್ನಬಹುದು. ಹುಲಿ ನಕ್ಕು ಹೇಳಿತು, ನೀನು ಹೀಗೆ ವಾಪಸ್ ಹೋದರೆ ಮತ್ತೆ ಬರ್ತೀಯ ಅಂತ ನಂಬೋದಕ್ಕೆ ಆಗೋದಿಲ್ಲ. ಆಗ ನಂದಿನಿ ದೃಢವಾಗಿ ಹೇಳಿತು, ನಾನು ಎಂದಿಗೂ ಸುಳ್ಳು ಹೇಳುವುದಿಲ್ಲ, ಸತ್ಯವೇ ನನ್ನ ಧರ್ಮ. ಹುಲಿ ಸ್ವಲ್ಪ ಯೋಚಿಸಿತು, ಸರಿ ಹೋಗು, ಆದರೆ ನೀನೇನಾದರೂ ಮರಳಿ ಬಾರದೆ ಇದ್ದರೆ ನಿನ್ನನ್ನು ಹುಡುಕಿ ನಾನು ತಿಂದು ಬಿಡುತ್ತೇನೆ ಅಂತ ಹೇಳಿತು. ನಂದಿನಿ ಬೇಗನೆ ಮನೆಗೆ ಹಿಂತಿರುಗಿತು. ಚಿನ್ನು ಅದನ್ನು ನೋಡಿ ಖುಷಿಯಾಗಿ ಓಡಿ ಬಂದಿತು. ಅಮ್ಮ, ಎಲ್ಲಿ ಹೋಗಿದ್ದೆ ಅಂತ ಚಿನ್ನು ಕೇಳಿತು. ಆಗ ನಂದಿನಿ ಹಸು ಮೃದುವಾಗಿ ಅದನ್ನು ತಬ್ಬಿಕೊಂಡು, ನಾನು ಮತ್ತೆ ಕಾಡಿಗೆ ಹೋಗಬೇಕು ಅಂತ ದುಃಖದಿಂದ ಹೇಳಿತು. ಚಿನ್ನು ಅಳುತ್ತಾ ಹೇಳಿತು, ಅಮ್ಮ, ನೀನು ಹೋಗಬೇಡ, ನಾನು ಹೇಗೆ ಇರ್ತೀನಿ ನಿನ್ನ ಬಿಟ್ಟು ಅಂತ ಅದು ಕಣ್ಣೀರಾಗ್ತಿತ್ತು. ನಂದಿನಿ ಹಸು ಕಣ್ಣೀರು ಸಹ ತುಂಬ ಬರ್ತಾ ಇತ್ತು. ಆದರೂ ಅದು ತನ್ನ ಮಾತು ನೆನಪಿಸಿಕೊಂಡು ನಾನು ಹೋಗಬೇಕು ಅಂತ ಹೇಳ್ತು. ನಾವು ಯಾವಾಗಲೂ ಸತ್ಯದ ಮಾರ್ಗದಲ್ಲೇ ನಡೆಯಬೇಕು. ನಾನು ಮಾತು ಕೊಟ್ಟಿದ್ದೇನೆ, ಅದನ್ನು ಕಾಪಾಡಬೇಕು. ಅದು ಚಿನ್ನಿಗೆ ಹಾಲು ಕುಡಿಸಿ ಹಳ್ಳಿಯವರನ್ನು ಬೇಡಿಕೊಂಡಿತು. ದಯವಿಟ್ಟು ನನ್ನ ಕರುವನ್ನು ನೋಡಿಕೊಳ್ಳಿ ಅಂದಾಗ ಎಲ್ಲರೂ ಆಶ್ಚರ್ಯದಿಂದ ಕೇಳಿದರು, ಏಕೆ ಹೀಗೆ ಹೋಗ್ತಿದ್ಯಾ? ನಂದಿನಿ ಸತ್ಯವನ್ನು ಹೇಳಿತು. ಆಗ ಹಳ್ಳಿಯವರು ಸಹ ಕಣ್ಣೀರಿಟ್ಟರು. ನಂದಿನಿ ತನ್ನ ಮಾತಿನಂತೆ ಮತ್ತೆ ಕಾಡಿಗೆ ಹೋದಿತು. ಆಗ ಹುಲಿ ಅದನ್ನು ನೋಡಿದಾಗ ಆಶ್ಚರ್ಯದಿಂದ ನೋಡಿತು. ನೀನು ನಿಜವಾಗಿಯೂ ಹಿಂದಿರುಗಿದ್ದೀಯಾ? ನಂದಿನಿ ಶಾಂತವಾಗಿ ಹೇಳಿತು, ಹೌದು, ನಾನು ಮಾತು ಕೊಟ್ಟಿದ್ದೇನೆ, ಅದನ್ನು ಕಾಪಾಡಲು ಬಂದಿದ್ದೇನೆ. ಹುಲಿ ಸ್ವಲ್ಪ ಹೊತ್ತು ಮೌನವಾಯಿತು. ಆಮೇಲೆ ಅದಕ್ಕೆ ಒಳಗಿನಿಂದ ಏನೋ ಬದಲಾವಣೆ ಆಯಿತು. ನಿನ್ನಂಥ ಸತ್ಯವಂತ ಹೃದಯವನ್ನು ನಾನು ನೋಡಿಲ್ಲ. ನಿನ್ನ ಸತ್ಯ ಮತ್ತು ಪ್ರೀತಿಯಿಂದ ನಾನು ಸ್ಪರ್ಶಗೊಂಡಿದ್ದೇನೆ. ಹುಲಿ ನಂದಿನಿಯನ್ನು ಬಿಟ್ಟು ಹೇಳಿತು, ನೀನು ಹೋಗು, ನಿನ್ನ ಸತ್ಯವೇ ನಿನ್ನನ್ನು ಇಂದು ಉಳಿಸಿದೆ. ನಂದಿನಿ ಸಂತೋಷದಿಂದ ಮನೆಗೆ ಹಿಂತಿರುಗಿತು. ಚಿನ್ನು ಓಡಿ ಬಂದು ತನ್ನ ಅಮ್ಮನನ್ನು ಅಪ್ಪಿಕೊಂಡಿತು. ಹಾಗೆ ಹಳ್ಳಿಯವರೆಲ್ಲ ಸಂತೋಷಪಟ್ಟರು. ಇದರಿಂದ ನಮಗೇನಪ್ಪ ಅರ್ಥ ಆಗುತ್ತೆ ಅಂದರೆ, ಸತ್ಯ ಮತ್ತು ಮಾತಿನ ಮೌಲ್ಯ ಜೀವನದಲ್ಲಿ ದೊಡ್ಡ ಶಕ್ತಿ. ಅದು ಶತ್ರುವಿನ ಹೃದಯವನ್ನು ಸಹ ಬದಲಾಯಿಸುತ್ತದೆ. ನಿಮಗೆ ಈ ಕತೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.